ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃನ್ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಈಗ ಶುಕ್ಲಪಕ್ಷವಾಗಿದೆ. ನವಮಿ ತಿಥಿ, ಅಶ್ವಿನಿ ನಕ್ಷತ್ರ, ಉಪರಿ ಭರಣಿ ಕೂಡ ಇರತಕ್ಕಂಥದ್ದು ಈ ದಿವಸ. ಈ ದಿವಸ ಶುಕ್ರವಾರ ಜೊತೆಗೆ ನವಮಿ ಸೇರಿರತಕ್ಕಂಥದ್ದು ಅಮ್ಮನವರ ಪ್ರಾರ್ಥನೆಗೆ ಪ್ರಶಸ್ತ ಕಾಲ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ದುರ್ಗಾ ಸಪ್ತಶತಿ ಪಾರಾಯಣ, ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಸಲ್ಲಿಸ್ತಕ್ಕಂಥ ಯಾವುದೇ ಪೂಜೆ ಸೇವೆಗಳು ಮನಸ್ಸಿಗೆ ಒಂದು ಬಲವನ್ನು ತಂದುಕೊಡುತ್ತೆ. ದುರ್ಗಾರಾಧನೆ ಇದೆಯಲ್ಲ, ಅದು ಈ ಕಡು ಕಷ್ಟಗಳಿಂದ ದಾಟಲಿಕ್ಕೆ ಸಹಾಯಕವಾಗಿರತಕ್ಕಂಥ ಶಕ್ತಿ ಸಾಧನ. ಹೀಗಾಗಿ ಅಮ್ಮನವರು ಪ್ರಾರ್ಥನೆ ಮಾಡಿಕೊಂಡ್ರೆ ಮನಸ್ಸಿನ ರಾಡಿತನ ಅಂತ ಏನಂತೀವಿ ನಾವು, ಈ ಅಲೆಯಾಗಿ ಒಂದು ಕೊಳ, ಒಂದು ಕಲ್ಲು ಹಾಕಿದ್ರೆ ಕೊಳ ಏನಾಗುತ್ತೆ, ರಾಡಿ ಆಗುತ್ತಲ್ಲ, ಬಗ್ಗಡ ಎದ್ದೇಳುತ್ತಲ್ಲ, ಹಾಗೆ ಮನಸ್ಸಿನ ರಾಡಿ, ಮನಸ್ಸಿನ ಬಗ್ಗಡತನ ಎಲ್ಲ ಹೋಗಬೇಕು ಅಂದರೆ ದುರ್ಗಾ ಪ್ರಾರ್ಥನೆ ತುಂಬ ಸಹಾಯಕವಾಗುತ್ತೆ. ತಾವು ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಥವಾ ಸಾಧ್ಯವಾದರೆ ಮನೆಯಲ್ಲೇ ಮಾಡಿ, ಎಲ್ಲಾದರೆ ಅಲ್ಲಿ ಅಂತೂ ದುರ್ಗಾ ಪ್ರಾರ್ಥನೆ ಮಾಡೋದ್ರಿಂದ ಕಷ್ಟಗಳು ನೀಗುತ್ತೆ, ಮನಸ್ಸಿನ ರಾಡಿತನ ಅದು ನಿವಾರಣೆಯಾಗಿ ಒಂದು ತಿಳಿ ವಾತಾವರಣ ಏರ್ಪಾಡಾಗುತ್ತೆ. ಅದರಲ್ಲಿ ಸಂಶಯ ಇಲ್ಲ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.